ಪ್ರೀತಿಯುಳ್ಳ ದೈವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಇತರರನ್ನ ದೂಷಿಸಬೇಡ. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 1ನೇ ವಚನ, ತೀರ್ಪು ಮಾಡಬೇಡ್ರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ. ನೋಡ್ರಿ, ಮನುಷ್ಯನ ಜೀವನ ಅನೇಕ ಸಾರಿ ಅವನು ತೀರ್ಪು ಮಾಡುವವನಾಗಿರುತ್ತಾನೆ. ಅವರು ಹಾಗೆ, ಇವರು ಹೀಗೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಮತ್ತೊಬ್ಬರನ್ನ ನಾವು ದೋಷಿ ಎಂಬುದಾಗಿ ಎನಿಸುವುದಕ್ಕಿಂತ ಮೊದಲು ನಮ್ಮ ಕಣ್ಗಳನ್ನು ನೋಡಿಕೊಳ್ಳುವುದು ಒಳ್ಳೆಯದು. ಯೇಸು ಸ್ವಾಮಿ ಹೇಳಿದರು, ನಮ್ಮ ಕಣ್ಣಲ್ಲೇ ಧೂಳು ಬಿದ್ದಿರ್ತದಂತೆ, ಅದನ್ನು ನಾವು ನೋಡ್ಕೊಳ್ಳೋದೆ ಮತ್ತೊಬ್ಬನ ಕಣ್ಣಲ್ಲಿ, ಹೇ ನಿನ್ನ ಕಣ್ಣಲ್ಲಿ ಧೂಳು ಬಿದ್ದಿದಪ್ಪ ಅಂತ ಹೇಳಿಕೆ ಹೋಗ್ತೇವೆ. ಆದರೆ ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಸಾರಿ ಒಬ್ಬ ಬೋಧಕರ ಮನೆಯೊಳಗೆ ಮರವನ್ನು ಕಡಿಯಲು ಒಂದು ಮರ ಕಡಿಯುವವನು ಕರೆಸಲಾಗಿತ್ತು. ಅವನೊಬ್ಬ ವಿಶ್ವಾಸಿಯಾಗಿದ್ದ. ಆ ಮರ ಕಡಿಯುವಾಗ ಬಹಳ ಅವನ ಬೆವರು ಹಾಗೆ ನೆಲದ ಮೇಲೆ ಹಾಕ್ತಾ ಬೆವರು ಜಾಸ್ತಿ ಬೀಳುತ್ತಾ ಇತ್ತು. ಅದನ್ನು ಒರೆಸ್ಕೊಳ್ಳುತ್ತಾ ಹೇಳ್ತಾ ಇದ್ದ, ಎಲ್ಲ ಆದಾಮನ ಮಾಡಿದ ಪಾಪದಿಂದಲೇ ಪಾಸ್ಟರ್, ಆದಾಮನ ಅವಿಧೇಯತೆಯಿಂದಲೇ ನನಗೆ ಈ ಬೆವರು, ಈ ಕಷ್ಟ. ಅವನು ಪಾಪ ಮಾಡದೇ ಇದ್ದರೆ ಇವತ್ತು ನಾನು ಚೆನ್ನಾಗಿರ್ತಾ ಇದ್ದೆ ಎಂಬುದಾಗಿ ಗುನುಗುಟ್ಲಿಕ್ಕೆ ಆರಂಭಿಸಿದ. ಇದನ್ನೆಲ್ಲ ಬೋಧಕರು ಗಮನಿಸುತ್ತಾ ಇದ್ದರು. ಇವನಿಗೇನಾದರೂ ಒಂದು ಟೀಚ್ ಮಾಡಬೇಕೆಂಬುದಾಗಿ ಸಂಜೆ ಮರ ಎಲ್ಲ ಕಡಿದ ಮೇಲೆ ಅವನ ಕೂಲಿಯನ್ನು ಕೊಟ್ಟರು. ಪಾಸ್ಟ್ರು ಕೊಟ್ಟ ಮೇಲೆ ಹೇಳಿದರು, ನೋಡ್ರಿ, ಒಂದು ಪಾಕೆಟ್ ಇದೆ, ಇದನ್ನು ನೀವು ಭದ್ರವಾಗಿ ಮನೇಲಿ ಇಟ್ಕೋಬೇಕು. ನಾಳೆ ಕೆಲಸಕ್ಕೆ ಬರುವಾಗ ಅದನ್ನು ತೆಗೆದುಕೊಂಡು ಬನ್ನಿರಿ. ಹಾಗೆ ತೆಗೆದುಕೊಂಡು ಬರುವುದಕ್ಕಾಗಿ 100 ರೂಪಾಯಿಯನ್ನು ನಿಮಗೆ ಕೊಡ್ತೇನೆ ಅಂತೇಳಿ ಕೊಟ್ಟು ಕಳಿಸಿದರು. ಈ ಮರ ಕಡಿಯುವನಿಗೆ ಬಹಳ ಚಿಂತೆ. ಈ ಪೊಟ್ಟಣವನ್ನು ಭದ್ರವಾಗಿ ಕಾಪಾಡುವುದಕ್ಕೆ 100 ರೂಪಾಯಿ ಪಾಸ್ಟ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದರೊಳಗೆ ಏನೋ ದುಬಾರಿ ವಸ್ತು ಇರಬೇಕೆಂಬುದಾಗಿ ಆದರೂ ತೆರೆಯೋಣ ಬೇಡವಾ ಅಂತೇಳಿ, ಏನೋ ತೆರೆಯೋಣ, ಏನಿದೆ ನೋಡೋಣ, ಪಾಸ್ಟ್ರು ಏನು ಇಟ್ಟಿದ್ದಾರೆ, ಇದನ್ನು ಕಾಯಲಿಕ್ಕೆ ಹೇಳಿದಾರಲ್ಲ ಅಂತೇಳಿ ತೆರೆದಿನ್ರಿ. ಅದರೊಳಗೆ ಒಂದು ಇಲಿ ಇತ್ತು, ಅದು ಹಾರಿ ಹೋಗ್ಬಿಡ್ತು. ಮರುದಿನ ಬೋಧಕರ ಬಳಿ ಬಂದು, ಪಾಸ್ಟ್ರೇ, ನಾನು ಅದನ್ನು ನೋಡಬಾರ್ದಾಗಿತ್ತು, ಭದ್ರವಾಗಿ ಕಾಪಾಡಲಿಕ್ಕೆ ಮಾತ್ರ ಹೇಳಿದ್ರಿ, ನಾನು ಓಪನ್ ಮಾಡಿದೆ, ಇಲಿ ಇತ್ತು, ಹಾರಿ ಹೋಯಿತು. ಆಗ ಪಾಸ್ಟ್ರು ಹೇಳಿದ್ರು, ನಿನ್ನೆ ಎಲ್ಲ ಆದಾಮನಿಂದಲೇ ಬಂದದ್ದು, ಆದಾಮನ ಪಾಪದಿಂದಲೇ ಬಂದದ್ದು, ಆದಾಮನ ಕಾರ್ಯದಿಂದಲೇ ನಾನು ಹಿಂಗೆ ಆಗಿದೆ ಅಂತೇಳಿ ಗುನ್ಗುಡ್ತಿದ್ಯಲ್ಲಪ್ಪ. ಆದಾಮನಾದರೂ ಸ್ವಲ್ಪ ಏನೋ ಮಾಡ್ದ, ನೀನೇನಾದರೂ ಏದಿನ ತೋಟದಲ್ಲಿದ್ದರೆ ಅವನಿಗಿಂತ ಜಾಸ್ತಿ ಮಾಡ್ತಾ ಇದ್ದೆ. ಇವತ್ತು ಕೂಡ ಅನೇಕ ಸಾರಿ ನಮ್ಮ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ, ನಮ್ಮ ನ್ಯೂನ್ಯತೆಗಳನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ. ನೋಡ್ರಿ, ಇಲ್ಲಿ ಏದೇನು ತೋಟದಲ್ಲಿ ಕೂಡ ದೇವರು ಕೇಳ್ತಾ ಇದ್ದಾರೆ, ಯಾಕೆ ಹೀಗೆ ಮಾಡಿದೆ ಆದಾಮ? ಹೌದು ದೇವರೇ, ನಾನು ಮಾಡಿಬಿಟ್ಟೆ ಅಂತ ಹೇಳಲಿಲ್ಲ. ನೀನು ಕೊಟ್ಟ ಈ ಸ್ತ್ರೀಯ ಮಾತನ್ನು ಕೇಳಿ, ಅವಳೇ ಯಾಕೆ ಹಿಂಗೆ ಮಾಡಿದೆ? ನಾನಲ್ಲ ದೇವರೇ, ಆ ಸರ್ಪ ನನ್ನನ್ನು ವಂಚಿಸಿ ಬಿಟ್ಟಿತು. ಒಪ್ಪಿಕೊಳ್ಳಲೇ ಇಲ್ಲರಿ. ಇವತ್ತು ಕೂಡ ಇತರರನ್ನು ದೂಷಿಸುವಂಥ ನಾವುಗಳು ನಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ. ಮಕ್ಕಳು ತಮ್ಮ ಪೋಷಕರನ್ನು ದೂಷಿಸುತ್ತಾರೆ, ಪೋಷಕರು ತಮ್ಮ ಮಕ್ಕಳನ್ನು ದೂಷಿಸುತ್ತಾರೆ. ಕೆಲವರು ತಮ್ಮ ತಪ್ಪುಗಳಿಗಾಗಿ ಸಮಾಜ ಮತ್ತು ಸರ್ಕಾರವನ್ನು ದೂಷಿಸುತ್ತಾರೆ. ಆದರೆ ನ್ಯಾಯ ತೀರ್ಪಿನ ದಿನದಂದು ನಾವು ದೇವರ ಮುಂದೆ ನಿಂತಾಗ ನಮ್ಮ ತಪ್ಪಿಗಾಗಿ ನಾವು ಯಾರನ್ನು ದೂಷಿಸಲು ಸಾಧ್ಯವಿಲ್ಲ. ಆದುದರಿಂದ ಪ್ರೀತಿಯುಳ್ಳ ದೇವ ಮಕ್ಕಳೇ, ನಾವು ನಮ್ಮ ತಪ್ಪುಗಳನ್ನು ಇತರರ ಮೇಲೆ ಹೊರಿಸಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸದೆ ಅವುಗಳನ್ನು ನಾವು ದೇವರ ಮುಂದೆ ಒಪ್ಪಿಕೊಂಡು ಬಿಟ್ಟು ಬಿಡೋದಾದರೆ ದೇವರು ನಮ್ಮನ್ನು ಕ್ಷಮಿಸಿ ನಮ್ಮನ್ನು ನಡೆಸುವಂಥವರಾಗಿದ್ದಾರೆ. ಹಾಗಿರುವುದಾದರೆ ಇತರರ ಕಣ್ಣಿನಲ್ಲಿರುವಂಥ ಧೂಳನ್ನು ನೋಡುವುದು ಬೇಡ, ಇತರರನ್ನು ದೂಷಿಸುವುದು ಬೇಡ, ಇತರರಿಗೆ ನ್ಯಾಯ ತೀರ್ಪು ಕೊಡುವುದು ಬೇಡ. ಅದಕ್ಕೆ ವಾಕ್ಯದಲ್ಲಿ ಓದಿಕೊಂಡೆವು, ತೀರ್ಪು ಮಾಡಬೇಡ್ರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ತೀರ್ಪು ಮಾಡಬೇಡ್ರಿ ಎಂಬುದಾಗಿ ಹೇಳಿದ್ದೀರ. ಅನೇಕ ಸಾರಿ ದೇವರೇ, ನಮ್ಮಲ್ಲಿರುವ ತಪ್ಪುಗಳನ್ನು ನೋಡದೆ ಇತರರ ಅಥವಾ ನಾವು ಮಾಡಿದ ತಪ್ಪಿಗೆ ಇತರರ ಮೇಲೆ ನಾವು ದೂರುತ್ತೇವೆ. ಇಂಥ ಸ್ವಭಾವ ನಮ್ಮಲ್ಲಿ ಬಾರದಿರಲಿ ಸ್ವಾಮಿ. ನಾವು ನೀತಿವಂತರಾಗಿ ದೇವರೇ ಸ್ತೋತ್ರ, ನಿನ್ನ ವಾಕ್ಯದ ಪ್ರಕಾರ ನಡೆಯಲಿಕ್ಕೆ
ಸತ್ಯ ಮಾರ್ಗವನ್ನು ಅನುಸರಿಸಲಿಕ್ಕೆ ನಮಗೆ ಕೃಪೆ ಕೊಡ್ರಿ. ಈ ಹೊಸ ದಿನಕ್ಕಾಗಿ ನಿಮ್ಮನ್ನು ಸ್ತುತಿಸ್ತೇವೆ, ಮಹಿಮೆ ಪಡಿಸ್ತೇವೆ. ದೇವರೇ, ಒಂದೊಂದು ದಿವಸವೂ ನಿಮ್ಮ ಕೃಪೆಯಿಂದ ನಮ್ಮನ್ನು ಕಾಪಾಡುತ್ತಾ ಇದ್ದೀರಾ. ನಿನ್ನ ಕೃಪೆ ಕೊಡ್ರಿ, ಬಲ ಕೊಡ್ರಿ. ದೇವರೇ, ನಿನ್ನ ಕೃಪೆಯಲ್ಲಿ ನಿಂತುಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋನ ವೀಕ್ಷಿಸ್ತಾ ಎಲ್ಲರನ್ನ ಬ್ಲೆಸ್ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.